ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಅನುಭವಿಗಳಿಗೂ ವಂದಿಸುತ್ತಾ ಹಾಗೂ ತಮ್ಮೆಲ್ಲರಿಗೂ ವಂದಿಸಿ ದೇವರಿಗೂ ಸಾಕಷ್ಟು ಅನುಭವದ ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಎಲ್ಲರೂ ಏನು ಹೇಳಿದ್ರು, ಆಚಾರ ಇಲ್ಲ ನಮಗೆ, ಅದಕ್ಕೆ ಮಹಾತ್ಮರ ಹೇಳಿಕೊಂಡಂತ ವಿಚಾರದಲ್ಲಿ ನಂಬಿಕೆ ಇಲ್ಲ, ಅದನ್ನ ಆಚಾರದಲ್ಲಿ ತರವಲ್ಲಿ ನಾವು, ಅದಕ್ಕೆ ನಮಗೆ ಆ ಸುಖವನ್ನ ಪಡೆಯಕ್ಕಾಗಲ್ದು. ನಾವು ನೋಡ್ಕೋಬೇಕಾಗೈತಿ ಅವ್ರು ಹೇಳಿದ್ದು ಸತ್ಯ. ಈಗ ನಾವು ಏನ್ ಮಾಡಾಕತ್ತೇವು, ಅವ್ರು ಹೇಳಿದಂತ ಮಾರ್ಗದಲ್ಲಿ ನಾವು ನಡೆಯಾಕತ್ತೇವು, ಹೇಗೆ ನಾವು ಪರಿಶೀಲನೆ ಮಾಡ್ಬೇಕಾಗೈತಿ. ಮಾಡಾಕತ್ತೇವು ಹೆಂಗ ನಾವು ಪರಿಶೀಲನೆ ಮಾಡಿದ್ರೆ ನಾವು ಸಿಲ್ಕ್ ತೆಗ್ದೀವಿ ಅಂದ್ರೆ ಅನುಭವಕ್ಕೆ ಬರ್ತೈತೆ. ನಾವು ಅದಕ್ಕೆ ಅವಕಾಶನ ಕೊಡಾಕತ್ತಿಲ್ಲ. ಯಾಕೆ ಸಂಪರ್ಕಗಳು ಭಾಳ ಆಗ್ಯಾವ, ವಿಷಾದಿಗಳ ಸಂಪರ್ಕ ಭಾಳ ಆಗ್ಯಾವ. ಮೊದ್ಲಿಗೆ ಇದಕ್ಕಿಂತ ಈಗ ಸಾಕಷ್ಟು ಮತ್ತೆ ವಿಷಾದಿಗಳನ್ನ ಮಾಡ್ಕೊಂಡು ಅದರಿಂದ ಸುಖ ಹೊಂದಬೇಕಂತ ಅದ ವಸ್ತುವನ್ನ ಅವಲಂಬಿಸ್ಕೊಂಡು ಕುಂತೇವೆ ನಾವು. ಆ ವಸ್ತುನ ನೀನಿದ್ದು, ಸುಖದ ವಸ್ತುನ ನೀನಿದ್ದು ಅನ್ಯ ವಸ್ತುವಿನಲ್ಲಿ ಸುಖ ಕಾಣ್ತ ಹೊಂಟಿ, ಅದಕ್ಕೆ ನೀನು ಸುಖ ಆಗಿ ಉಳಿಯಕ್ಕಾಗಲ್ಲ. ನೀನು ನಿಜವಾಗಿ ಸುಖ ಹೊಂದಬೇಕಾಗಿತ್ತಂದ್ರೆ ಅವೆಲ್ಲ ವಸ್ತುಗಳ ಬಿಡು ಅಂತ ಅವ್ರು ಹೇಳಿಕೊಟ್ಟದ್ದು ವಿಚಾರವನ್ನು ನಾವು ಬಿಟ್ಟಿವತ್ತು. ತೊರೆ ವಿಷಯವನ್ನು ಅಂತ ಅವ್ರು ಹೇಳಿದ್ರು, ನಾವು ತೊರೆದಿಲ್ಲವನ್ನ ಆ ವಿಷಯನ್ನ ಹಿಡ್ಕೊಂಡೆವು. ಆ ವಿಷಯದ ವಾಸನೆಯ ಸಲುವಾಗಿ ನಮಗೆ ಹುಟ್ಟು ಸಾವು, ವಿಷಯದ ವಾಸನೆಯಿಂದ ನಾವು ಈ ಶರೀರವನ್ನು ಧಾರಣೆ ಮಾಡ್ಕೊಂಡು ಬಂದೇವೆ. ಎದಕ್ ಪುನರಪಿ ಜನನ ಪುನರಪಿ ಮರಣ ಎದಕ್ ಆಕೈತಿ? ವಾಸನೆ ಸಲುವಾಗಿದ್ದಾನ. ಅಂತ ವಾಸನೆಯನ್ನ ಈ ಮನುಷ್ಯ ಜನ್ಮದಾಗ ಮಾತ್ರ ಕಳ್ಕೊಳಕ್ ಬರುತ್ತೆ. ಅದಕ್ಕೆ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಹೇಳಿದ್ರು. ನಾವ್ ಇನ್ನ ವಾಸನೆದಾಗ ತೊಡಗಾಗತ್ತೇವ, ಅದನ್ನ ಬಿಡೋ ಪ್ರವೃತ್ತಿ ಒಳಗ ಇಲ್ಲ. ನಾವು ಬಿಟ್ಟಾಗ ನಾವು ನಿಜವಾದ ನಾನು ಯಾರು ಅಂತ ತಿಳ್ಕೊಳಕ್ ಸಾಧ್ಯ ಐತಿ. ಅದಕ್ಕೆ ನಿಜಗುಂಡ್ರು ಹೇಳಿದಂತ ಒಂದು ಪದ್ಯವನ್ನ ಯೋಗಪ್ಪನೇ ಹೇಳಿದ, ಪಡೆವೆ ನೀನೇ ಇಂದಿಗೆ ಪರಮುಕ್ತಿ ಸುಖವನ್ನು, ಕೆಡುವ ಕಾಯದ ನೋವನ್ನು ಮಾನವಿ ಮನುಜ. ಇನ್ನ ಈ ಶರೀರದ ಮೇಲೆ ನೀವು ಯಾಮವನ ಹೋಗಿಲ್ಲ ನಮಗೆ. ಈ ಶರೀರವನ್ನ ಹಿಡ್ಕೊಂಡ ಸುಖ ಹೊಂದ್ಬೇಕು ಅಂತ ಹೊಂಟು ಬಿಟ್ಟೇವ್ ನಾವು. ಅದಕ್ಕೆ ನಮಗ ಪಡ್ಯಾಕ ಒಂದು ಶರೀರನ ಒಂದು ಇದು ಒಂದು ಸುಖ ಹೊಂದಾಕ ಸಾಧನ ಅಂತ ಇಟ್ಕೊಂಡ ನಾವು ಆ ಶರೀರ ನಾನಲ್ಲ ಅಂತ ಬಿಟ್ಟಾಗ ನಾವು ನಿಜವಾದ ಸುಖವನ್ನ ಹೊಂದಾಕ ಸಾಧ್ಯ ಐತಿ. ಇದು ಉಪಯೋಗ ಎದಕ್ಕೆ? ಆ ನಿಜ ಸುಖವನ್ನ ನಿಜ ಸ್ಥಿತಿಯನ್ನ ಕಂಡ್ಕೊಂಡಾಕ ಇದು ಸಾಧನೆ. ಅದನ್ನ ಉಪಯೋಗ ಅದಕ್ಕಾಗಿ ಮಾಡ್ಕೋಬೇಕಾಗಿ. ವಿಷಯ ಸಂಗ್ರಹ, ವಿಷಯ ಭೋಗ, ವಿಷಯದಲ್ಲೇ ತಲೀನರಾದಾಗ ನಾವು ನಿಜ ಸುಖವನ್ನು ಪಡೆಯಕ್ಕಾಗೋದು. ಎಲ್ಲಿವರೆಗೂ ನಾವು ಈ ಶರೀರ ನಾನಂತ ಹಿಡ್ಕೊಂತೇವೋ ಅಲ್ಲಿವರೆಗೂ ನಮಗೆ ದುಃಖನ. ಯಾಕೆ ದುಃಖ ಎದಕ್ಕೆ ಆಕೈತಿ? ತೋರಿಕೆ ಒಳಗೈತಿ. ಅದಕ್ಕೆ ತೋರಿಕೆ ಅದಲು ಬದಲು ಆಕೈತಿ. ಅದಲು ಬದಲಾಗದ್ದು ದುಃಖಕ್ಕೆ ಕಾರಣ ಆಕೈತಿ. ಅದಲು ಬದಲಾದಾಗ ದುಃಖ ಸಮನಾಗಿದ್ದ ದುಃಖ ಇಲ್ಲ ಇಲ್ಲ. ಮನಸ್ಸು ಯಾಕೆ ವಿಕಾರ ಆಕೈತಿ? ಅದಲು ಅದನ್ನ ಅದರಲ್ಲಿ ನಂಬಿಕೆ ಇಟ್ಟು ಅದರಲ್ಲಿ ತಲ್ಲಿನ ಆಗೈತಂತೆ ಮನಸ್ಸು ವಿಕಾರ ಆಕೈತಿ. ಅದಲು ಬದಲು ಆಗುವುದು ನಾನಲ್ಲ, ನನಗೆ ಅದು ಸಂಬಂಧ ಇಲ್ಲ, ನನಗೆ ಅನ್ಯ ಐತಿ ಅಂತ ತೆಗೆದು ಬದಿಗಿಟ್ಟ ಮಾತ್ರ ನಮಗೆ ನಿಜ ಸುಖ. ಹೇಳಿದ್ರೆ ಎಲ್ಲ ವಚನಗಳು ಏನ್ ಹೇಳ್ತಾವ ಎಲ್ಲ ನಿನ್ನ ನಿಜ ಸ್ಥಿತಿ ಕಂಡ್ಕೊಂಡಾಕ ಅಂತರಂಗ ಬಹಿರಂಗ ಎರಡು ಸ್ವಚ್ಛ ಆಗುತ್ತೆ. ಯಾಜ್ಞವಲ್ಕ್ಯನ ಮೈತ್ರಿಯಾಗ ಹೇಳಿದ್ರೆ ಯಮದಶ ಗುಣಗಳ ಇಲ್ಲ ಅವನಿಗೆ ಸಂಬಂಧಿಸುವುದು ನಿಜ ಮುಕ್ತಿ. ಯಮದಶ ಗುಣಗಳನ್ನ ಅಳವಡಿಸ್ಕೋಬೇಕಲ್ಲ. ಅಹಿಂಸೆ, ಸತ್ಯ, ಬ್ರಹ್ಮಚರ್ಯ, ಅಸ್ಥೇಯ, ಕ್ಷಮೆ, ದಮೆ, ದಯೆ, ಧೃತಿ, ಅರ್ಜಯ ವೃತ್ತಿ, ಅಂತರಂಗ ಸ್ವಚ್ಛತೆ, ಬಹಿರಂಗ ಸ್ವಚ್ಛತೆ,
ಬೇಕಲ್ಲ, ಅವನ್ನ ಅಳವಡಿಸ್ಕೊಂಡೇ ಇಲ್ಲ ನಾವು. ಸತ್ಯದಿಂದ ನಡಿತೇವ, ಆ ಸತ್ಯ ವಸ್ತು ನಾನು ಅದೇನಿ, ಅದನ್ನ ತಿಳ್ಕೊಂಡು ಉಳ್ಕೊಳಕ್ ಪ್ರಯತ್ನ ಪಡ್ಬೇಕು, ಇತರರಿಗೆ ನೋವು ಆಗ್ಲಾರ್ದಂಗ್ ನಡ್ಕೋಬೇಕು, ಇತರರಿಗೆ ಸುಳ್ಳು ಹೇಳ್ಬಾರ್ದು, ಸುಳ್ಳು ವಂಚನೆ ಮಾಡಬಾರ್ದು ಅನ್ನೋ ಒಂದು ಇದೈತೆ ನಮ್ಮಲ್ಲಿ. ಇಲ್ಲ, ಅದಕ್ಕೆ ನಮಗ ಸತ್ಯ ವಸ್ತು ತಿಳ್ಕೊಳಕ್ಕಾಗಲ್ಲ. ಅಹಿಂಸೆ ಬಿಟ್ಟೇವ, ನಾವು ಹಿಂಸೆ ಮಾಡೋದು ಬಿಟ್ಟೇವ. ಯಾವ್ದಾರ ರೀತಿಯಿಂದ ಮಾಡ್ತೇವ, ಶರೀರದಿಂದ ಆಗ್ಲಿಲ್ಲ ಅಂದ್ರೆ ಮನಸ್ಸಿನಿಂದಾರ ಮಾಡ್ತೇವೆ, ವಚನದಿಂದಾರ ಮಾಡ್ತೇವೆ, ಮಾತಿನಿಂದಾರ ಮಾಡ್ತೇವೆ. ಇತರಿಗೆ ತೊಂದರೆ ಕೊಡು, ಅವೆಲ್ಲ ಹೋಗ್ಬೇಕು. ಹೋದಾಗ ಮಾತ್ರ ನೀನ ಅರ್ಜ ಇರುತ್ತೆ, ನೀನ ಅಸ್ಥೇಯ ಗುಣಗಳು ಬೇಕಲ್ಲ. ಇನ್ನೊಬ್ಬರ ದಲ್ಲಿ ಆಸೆ ಇಟ್ಟುಕೊಂಡು ಅದು ನನಗಿದ್ರ ಚಲೋ ಆಕಿತ್ತಲ್ಲ ಅಂತ ಮನಸ್ಸಿನ ಭಾವಿಸಿದೆ ಅಂದ್ರೆ ಹೋಗ್ತೈತಿ. ಇನ್ನ ಇದು ಅದು ಬೇಕಲ್ಲ, ಅದನ್ನ ಪರಿಪಾಲನೆ ಮಾಡಿದಾಗ ನಮಗ ನಿಜ ಸುಖ ಐತಿ. ಎಲ್ಲಾ ಮಹಾತ್ಮರು ಇದನ್ನ ಹೇಳ್ಯಾರ, ಆದ್ರೆ ನಾವು ಅದನ್ನ ಆ ರೀತಿಯಾಗಿ ನಡ್ಯಾಕತ್ತಿಲ್ಲ ನಾವು. ಜ್ಞಾನಿಗಳ ಆಧಾರ ಇದ ರೀತಿ, ಅವ್ರು ಯಾವ ರೀತಿ ನಡೆದಾರ ಆ ರೀತಿ ನಾವು ನಡೆದಾಗ ಮಾತ್ರ ನಮಗೆ ನಿಜ ಸುಖ. ನಾವು ನಡೆಯುವ ಬ್ಯಾರೆ, ಆದ್ರೆ ಮಹಾತ್ಮರ ವಿಚಾರಗಳನ್ನ ಅಲ್ಲಿಗೆ ಬಿಟ್ಟು ಒಟ್ಟು ನಮ್ಮ ವಿಚಾರದಾಗ ನಾವು ನಡಿತೇವೆ. ಆದ್ರೆ ಹೇಳುದು ಕೇಳುದು ನಡೆಸ್ತೇವೆ. ಅದನ್ನ ನಮ್ಮ ಜೀವನಕ್ಕೆ ನಾವು ಎಷ್ಟು ಅಳವಡಿಸ್ಕೊಂಡೇವ ಅನ್ನುವಂತ ಒಂದು ಬೇಕಲ್ಲ. ನಮ್ಮ ಜೀವನದಲ್ಲಿ ಅವರು ಹೇಳಿಕೊಟ್ಟಂತ ವಿಚಾರಗಳನ್ನ ನಾವು ಎಷ್ಟು ಮಟ್ಟಿಗೆ ಅಳವಡಿಸ್ಕೊಂಡು ನಾವು ನಡೆಯಾಕತ್ತೇವು, ಅದನ್ನ ಅನುಭವ ತಗೊಂಡಿದ್ದು ಎಷ್ಟು. ಹೌದು, ಇಷ್ಟ ದಿನ ಹೇಳೇವು ಅದನ್ನ ಪರಿಪಾಲನೆ ಮಾಡೋದು ಇಲ್ಲ. ಎಲ್ಲ ನಾವು ಇನ್ನ ಸಂಗ್ರಹನ ಮಾಡಾಕತ್ತೇವ. ಹಂಗ ಸಂಗ್ರಹ ಅಲ್ಲಿ ವಿಷಯ ಸಂಗ್ರಹದಲ್ಲೇ ತೊಡಗೇವು. ವಿಷಯ ಸಂಗ್ರಹದಲ್ಲಿ ತೊಡಗಿ ನಮ್ಮ ನಿಜ ಸ್ಥಿತಿಯನ್ನು ಹಾಳು ಮಾಡ್ಕೊಂಡು ವಿಷಯ ಸಂಗ್ರಹ ಕಡಿಮೆ ಆದ ಮಾತ್ರ ನಮ್ಮ ನಿಜ ಸ್ಥಿತಿ ಯಾವ್ದನ್ನು ಅರಿವಿಗೆ ಬರ್ತದೆ. ಅದಕ್ಕೆ ಹೇಳಿದ್ರು ನೀತಿ ಮಾರ್ಗನ ಮೊದ್ಲೇ ಕೇಳಿದ್ದು. ನೀತಿಯಿಂದ ನಡೆದ ಮಾತ್ರ ಇದೆಲ್ಲ. ಅಂತಃಕರಣ ಶುದ್ಧಿ ಆಕತಿ. ಅಂತಃಕರಣ ಶುದ್ಧಿ ಆದಾಗ ನೀ ಯಾವ್ದ ವಿಚಾರವನ್ನ ಅಲ್ಲಿ ನಿನ್ನ ನಿಜ ಸ್ಥಿತಿಯ ಕುರಿತು ವಿಚಾರವನ್ನ ಒಂದು ಕಿವಿ ಬಿತ್ತ ಅಂದ್ರೆ ಅದು ಫಲ ಕೊಡ್ತದೆ. ಅದ್ರ ಸಲುವಾಗಿ ನಾವು ನಿಜ ಅಂತ ತಿಳ್ಕೊಬೇಕಂದ್ರ ಈ ನೀತಿಯುತವಾಗಿ ಜೀವನವನ್ನು ಸಾಗಿಸ್ಬೇಕಾಗತ್ತೆ. ನೀತಿಯುತ ಜೀವನ ಇಲ್ಲ ನಮ್ದು. ಅದಕ್ಕೆ ನಮ್ಮ ಸಮಾಧಾನ ಶಾಂತಿ ಹಾಳಾಗೈತಿ. ಆ ಸಮಾಧಾನ ಶಾಂತಿ ಹೊಂದ್ಬೇಕಂತೇಳಿ ವಸ್ತುಗಳನ್ನ ಅವಲಂಬಿಸ್ಕೊಂಡೇವು. ಏನೋ ಸಂಗೀತ ಕೇಳಿದೆ, ಏನೋ ಇದನ್ನ ನೋಡಿದೆ, ಒಂದೊಂದು ಇಂದ್ರಿಯ ಗುಲಾಮರಾಗಿಬಿಟ್ಟೆವು ನಾವು. ಆ ಇಂದ್ರಿಯ ಗುಲಾಮರಾದಾಗ ಇಂದ್ರಿಯಗಳ ಮುಖಾಂತರ ಸುಖ ಇಲ್ಲ ಅನ್ನೋದು, ವಸ್ತುಗಳ ಮುಖಾಂತರ ಸುಖ ಇಲ್ಲ ಅನ್ನೋದು ಅನುಭವಕ್ಕೆ ಸಹಿತ ಬರೋಲ್ಲ ನಮ್ಗೆ. ಯಾಕಂದ್ರೆ ಬಾಳ ಒಳಾಕ ಹೋಗ್ಬಿಟ್ಟೇವ. ಅವು ಕೂಡ ತುದ್ಗೈ ಗೆಳತನ ಇತ್ತಂದ್ರ ಸರಕ್ನ ಹಿಂದ್ ಸರ್ಕೋಬಹುದು. ರಾಟಿ ಮಠ ಸಿಕ್ಕೊಂತಂದ್ರ ಹುದಲಾ ರಾಟಿ ಮಠ ಸಿಕ್ಕೊಂತ ಹೆಂಗ ತೆಗ್ಯಾಕ ಆಗುದಿಲ್ಲ. ಹಂಗ ವಿಷಯದಲ್ಲಿ ನಾವು ರಾಟಿ ಮಠ ಒಳಾಕ್ ಸಿಕ್ಕೊಂಡೆವು, ಹೊರಗ್ ಬರಾಕ ಆಗವಲ್ಲ. ಯಾವಾಗ ಹೊಳಿಬೇಕ್ರಿ ನಮಗಿದೆಲ್ಲ ವಿಚಾರ? ನಾವು ಆ ವಿಚಾರಗಳನ್ನ ಪುನಃ ಜ್ಞಾನಿಗಳ ಹೇಳಿಕೊಟ್ಟಂತ ವಿಚಾರವನ್ನ ಪುನಃ ಮಲಕ್ ಹಾಕೋದ್ರಿಂದ ಅದು ನಮ್ಮ ಅರಿವಿಗೆ ಬರ್ತದೆ. ನಾನು ಎಷ್ಟರ ಮಟ್ಟಿಗೆ ನನ್ನಲ್ಲಿ ಅಳವಡಿಸ್ಕೊಂಡೇನಿ. ಎಲ್ಲ ಮಹಾತ್ಮರು ಹೇಳಿದ್ದು ನೀನು ಈ ಸ್ಥಿತಿ ನಾ ಕಂಡಂತ ಸ್ಥಿತಿಯನ್ನ ನೀನು ಮುಟ್ಟು ಅನ್ನೋ ಸಲುವಾಗಿದ್ದ ಅವೆಲ್ಲವನ್ನ ಅವರು ಬರೆದಿಟ್ಟು ಹೇಳುದು ಕೇಳುದು ಮಾಡಿದ್ರು. ಅದನ್ನ ನಾವು ಅಳವಡಿಸ್ಕೊಂಡಾಗತ್ತಿಲ್ಲ. ತೋರಿಕೆ ಮಾತ್ರ ನಡೆಸೇವು, ಇರುವಿಕೆಗೆ ನಾ ಅದನ್ನು ಒಂದೇ ತೀರ್ಬೇಕನ್ನೋ ಒಂದು ಅಚಲ ದೃಢವಾದ ನಿರ್ಧಾರ ಇಲ್ಲ, ನಂಬಿಕೆ ಇಲ್ಲ.
ನಂಬಿಕೆ ಇಟ್ಟು ನಾವು ಅದನ್ನ ಒಂದೇ ತೀರ್ಬೇಕನ್ನೋ ಒಂದು ಆಸಕ್ತಿಯಿಂದ ತೊಡಗಿದೀವಿ ಅಂದ್ರೆ ಆ ಸ್ಥಿತಿ ಮುಟ್ಟಕ್ ಸಾಧ್ಯ ಐತಿ. ನಾವ್ ಅದನ್ನ ಮುಟ್ಟೋ ಪ್ರಯತ್ನನೇ ಇಲ್ಲ. ಹಂಗೆ ನೋಡಿದ್ರಾತ, ಮಾಡಿದ್ರಾತ, ಕೇಳಿದ್ರಾತ, ಇದ್ರಾಗ ಹೊಂಟೇವ್ ನಾವು. ಅದಕ್ಕೆ ನಾವು ಮೇಲಿಂದ ಮೇಲೆ ಪುನಃ ಪುನಃ ಈ ಅವರು ಹೇಳಿಕೊಟ್ಟಂತ ಮಾರ್ಗವನ್ನ ಅಚ್ಚು ತಪ್ಪದು 7 ಕಾಲಷ್ಟು ಅದಕ್ಕೆ ಚ್ಯುತಿ ಬರ್ದಂಗ ಅದ ವಿಚಾರವನ್ನ ಪುನಃ ಪುನಃ ನೆನಪು ಮಾಡ್ಕೊಂಡು ಅದನ್ನ ಸಾಧಿಸುವಂತ ಒಂದು ಸದ್ಬುದ್ಧಿಯಲ್ಲಿ ತೊಡಗಿದ್ವಿ ಅಂದ್ರೆ ಮಾತ್ರ ನಾವು ಆ ಸುಖವನ್ನ ಪಡ್ಯಾಕ್ ಸಾಧ್ಯ ಐತಿ, ಆ ಸ್ಥಿತಿಯನ್ನ ನಾವು ಹೊಂದಕ್ ಸಾಧ್ಯ ಐತಿ. ಅದನ್ನ ಮಾಡೋದೇ ಮತ್ತೆ ಕರ್ತವ್ಯ ನಮ್ದು. ಅದನ್ನ ಮಾಡ್ದಾಗ ನಮ್ಮ ಮನುಷ್ಯ ಜನ್ಮದ ಸಫಲತೆ, ನಾವು ಆ ಸ್ಥಿತಿಯನ್ನು ಮುಟ್ಟಿದ್ರೆ ಸಫಲತೆ. ಇಲ್ಲ ಅಂದ್ರೆ ಇಲ್ಲ, ಮತ್ತ ಪುನರಪಿ ಜನನ ಪುನರಪಿ ಮರಣ. ಅದಕ್ಕೆ ನಾವು ಕೂಡ ನೀತಿಯುತ ಜೀವನ ಮಾಡಿ ಸಾಗಿಸಿ ಅಲ್ಲಿ ನಾವು ನಮ್ಮ ವಿಚಾರವನ್ನು ಏನು ಮಹಾತ್ಮರು ತಿಳಿಸ್ಕೊಟ್ಟದ ಆ ವಿಚಾರವನ್ನು ನಮ್ಮಲ್ಲಿ ಅಳವಡಿಸೋಣ, ನಾವು ಮುಕ್ತರಾಗೋಣ ಅಂತೇಳಿ